ಈಗ ದರ್ಶನ್ ಕೇಸ್ ವಿಚಾರಕ್ಕೆ ಬರೋಣ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಲ್ಲಿರೋ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತಿನಿಂದ ಟ್ರಯಲ್ ಶುರುವಾಗುತ್ತೆ. ಇವತ್ತು ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡಿದೆ ಕೋರ್ಟ್. ಇವತ್ತು ಟ್ರಯಲ್ ದಿನಾಂಕವನ್ನ ನಿಗದಿ ಮಾಡ್ತಾರೆ ಕೋರ್ಟ್ ಕಡೆಯಿಂದ. ಇವತ್ತು ಎಲ್ಲ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲೇಬೇಕು. ಸೊ ಅಲ್ಲಿಗೆ ದರ್ಶನ್ ಸೇರಿ 6 ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ಜೈಲಲ್ಲಿರೋರು. ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರಾಗಬಹುದು ಅನ್ನುವಂತ ಆಪ್ಷನ್ ಇದೆ. ಇವತ್ತು ಬೆಳಗ್ಗೆ 11 ಗಂಟೆ ಆದ್ಮೇಲೆ ಡೇಟ್ ಫಿಕ್ಸ್ ಮಾಡ್ತಾರೆ ಕೋರ್ಟ್. ಕಳೆದ ಬಾರಿ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಅನ್ನ ನಿಗದಿ ಮಾಡಲಾಗಿತ್ತು. ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳಲಾಗಿತ್ತು. ಎಲ್ಲ 17 ಆರೋಪಿಗಳು ನಾಟ್ ಗಿಲ್ಟಿ ಅಂತಂದ್ರು. ಸೊ ಈಗ ಸಾಕ್ಷಿ ಆಧಾರಗಳ ವಿಚಾರಣೆ ಆಗತ್ತೆ. ಸಾಕ್ಷಿ ಆಧಾರಗಳ ವಿಚಾರಣೆಗೆ ದಿನಾಂಕವನ್ನ ಅಥವಾ ಟೈಮ್ ಅನ್ನ ಫಿಕ್ಸ್ ಮಾಡ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೋರ್ಟ್ ಈ ವಿಚಾರವನ್ನ ಕೈಗೆತ್ಕೊಳ್ಳುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ ನಲ್ಲಿ. ವೆಂಕಟೇಶ್, ಈ ಹಿಂದೆ ಕೋರ್ಟ್ ಹೇಳ್ದಂಗೆ ಚಾರ್ಜ್ ಫ್ರೇಮ್ ಅನ್ನ ನಿಗದಿ ಮಾಡಿದಂತ ಸಂದರ್ಭದಲ್ಲಿ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂದಾಗ ಎಲ್ಲ ಆರೋಪಿಗಳು ನಾಟ್ ಗಿಲ್ಟಿ ಅಂತ ಹೇಳಿದ್ದಾರೆ. ಸಾಕ್ಷಿ ಆಧಾರಗಳ ವಿಚಾರಣೆ ಆಗಬೇಕು ಇನ್ನು ಮುಂದೆ. ಸೊ 11 ಗಂಟೆಗೆ ಏನೇನು ಪ್ರೊಸೀಜರ್ ಆಗುತ್ತೆ ಕೋರ್ಟ್ನಲ್ಲಿ? ಶರತ್, ಈಗ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಏನು ಜೈಲಲ್ಲಿರುವಂತಹ ಆರೋಪಿಗಳು ಮತ್ತು ಬೇಲ್ ಮೇಲೆ ಇರುವಂತಹವ್ರನ್ನೆಲ್ಲರನ್ನು ಕೂಡ ಕೋರ್ಟ್ಗೆ ಹಾಜರಾಗಬೇಕಂತ ಹೇಳಿದ್ರು. ಜೈಲಲ್ಲಿರುವಂತವರು ವಿಸಿ ಮೂಲಕವಾಗಿ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಅದಂತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ನ ದಿನಾಂಕವನ್ನು ಕೂಡ ಇವತ್ತು ನಿಗದಿ ಮಾಡ್ತಾರೆ. ಆಗ ನಿಗದಿ ಆದ ನಂತರ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅಂದಿನಿಂದ ಕೇಸ್ನ ಒಂದು ವಿಚಾರಣೆ ಕೂಡ ಆರಂಭವಾಗ್ತಾ ಹೋಗುತ್ತೆ ನ್ಯಾಯಾಲಯದಲ್ಲಿ. ಆಗ ದಿನಾಂಕ ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಅದಾದ ಬಳಿಕ ಏನು ಈ ಪ್ರೊಸೀಜರ್ ಆದ ನಂತರ ಒಂದು ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಕರೆಸಿ ಒಂದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಈಗಾಗಲೇ ಸಾಕ್ಷಿಗಳು ಕೂಡ ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಗಳು ಮತ್ತು ನ್ಯಾಯಾಲಯಕ್ಕೆ ಬಂದು ಕೊಡುವಂತಹ ಹೇಳಿಕೆಗಳಲ್ಲಿ ವ್ಯತಿರಿಕ್ತವಾಗುತ್ತಾ ಅಥವಾ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಮತ್ತು ಈಗ ಕೊಡುವಂತಹ ಹೇಳಿಕೆಗಳೇನಿದೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಆಗ ಹೇಳಿಕೆಗಳನ್ನ ಕೂಡ ಕ್ರಾಸ್ ಚೆಕ್ ಮಾಡುವಂತ ಕೆಲಸಕ್ಕೂ ಕೂಡ ಅಂದ್ರೆ ಅವರನ್ನು ಕೂಡ ಇಂಟ್ರೋಗೇಷನ್ ಮಾಡುವಂತ ಕೆಲಸಗಳನ್ನು ಕೂಡ ಆರೋಪಿಗಳ ಪರ ವಕೀಲರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಪ್ರೊಸೀಜರ್ಗಳು ಕೂಡ ಆಗ್ತಾ ಹೋಗುತ್ತೆ. ಸದ್ಯ ಇವತ್ತು ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ನ ದಿನಾಂಕವನ್ನ ನಿಗದಿ ಮಾಡ್ತಾರೆ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಎಲ್ಲ ಆರೋಪಿಗಳು ಕೂಡ ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈ ಎಲ್ಲ ಸಾರಾಂಶಗಳನ್ನು ಕೂಡ ಓದಿ ಹೇಳಿದ್ರು. ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡರಿಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ. ಅದಾದ ಬಳಿಕ ಅವರನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಹತ್ಯೆ ಮಾಡಿದ ನಂತರ ಕೇಸನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ರು ಪೊಲೀಸರು ಮತ್ತು ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ನ್ಯಾಯಾಧೀಶರು ಓದಿ ಹೇಳಿದ ನಂತರ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಾವು ಆರೋಪಿಗಳಾಗಿ ಒಪ್ಕೊಳ್ತೀರ ಅಂದಾಗ ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಇಲ್ಲ ಅಂತ ಹೇಳಿದ್ರು, ಸುಳ್ಳು ಅಂತ. ಸೊ ಹಾಗಾಗಿ ಈ ಒಂದು ಕೇಸ್ನ ಟ್ರಯಲ್ ಕೂಡ ಶುರು ಆಗುತ್ತೆ. ಇದು ಕೂಡ ಒಂದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿರುವಂತದ್ದು ಆದಷ್ಟು ಬೇಗ ಈ ಕೇಸನ್ನ ಮುಗಿಸಿ ಅಂತ ಹೇಳಿ, ಅಥವಾ 6 ತಿಂಗಳಾಗುತ್ತಾ 1 ವರ್ಷದ ಒಳಗಡೆ ಈ ಕೇಸ್ ಮುಗಿಯುತ್ತಾ ಅನ್ನೋ ಕುತೂಹಲ ಇದೆ. ಸದ್ಯ ಇದರೆಲ್ಲರ ನಡುವೆ ಕೂಡ ಕೇಸ್ ಮುಗಿಯುವ ತನಕ ಆರೋಪಿಗಳಿಗೆ ಯಾವುದೇ ಬೇಲ್ ಸಿಗಲ್ಲ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಹಾಗೇನಾದ್ರೂ ಹೊರಗಡೆ ಬಂದ್ರೆ ಈ ಟ್ರಯಲ್ ಶುರುವಾದ ನಂತರ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಆ ನಿಟ್ಟಿನಲ್ಲಿ ಅವರು ಕೂಡ ಈಗ ಯಾವುದೇ ಒಂದು ಬೇಲ್ಗೆ ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಳ್ಳುವ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ. ಯಾಕಂದ್ರೆ ರಿಜೆಕ್ಟ್ ಆಗ್ದ ನಂತರ ಮತ್ತೆ 6 ತಿಂಗಳು ಕಾಯ್ಬೇಕಾಗುತ್ತೆ. ಹಾಗಾಗಿ ಈ ಕೇಸ್ನ ಟ್ರಯಲ್ ದಿನಾಂಕ ನಿಗದಿ ಆಗುತ್ತೆ ಇವತ್ತು. ಸೊ ಅಸಲಿಗೆ ಎಷ್ಟು ದಿನಗಳ ಕಾಲ ಈ ಒಂದು ಕೇಸ್ ನಡೆಯುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.